ಮನುಷ್ಯ ತಾನು ಕೈಗೊಂಡ ಕಾರ್ಯಗಳನ್ನ ಪ್ರಚಾರಕ್ಕೆ ಪ್ರಾರಂಭ ಮಾಡಿ ಸುಮ್ಮನಾಗಬಾರದು. ಅದು ಫಲ ಕೊಡುವ ತನಕ ಪ್ರಯತ್ನ ಮಾಡಬೇಕು ಎಂದು ಶೃಂಗೇರಿ ಶ್ರೀ ಶಂಕರ ಮಠದ ಜಗದ್ಗುರು ಅನಂತ ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿ ಹೇಳಿದರು. ಧರ್ಮವಿಜಯ ಯಾತ್ರೆ ವೇಳೆ ಹಾಸನಕ್ಕೆ ಆಗಮಿಸಿದ ಶ್ರೀಗಳು ನಗರದ ಸಂಪಿಗೆ ರಸ್ತೆಯಲ್ಲಿ ನಿರ್ಮಾಣಗೊಳ್ಳಲಿರುವ ಶ್ರೀ ಶಾರದಾ ಭವನಕ್ಕೆ ಶಿಲಾನ್ಯಾಸ ಮತ್ತು ಭೂಮಿ ಪೂಜೆ ಮಾಡಿ ನಂತರ ಶ್ರೀ ಶಂಕರ ಶಾರದಾ ಮಠದಲ್ಲಿ ಸಾರ್ವಜನಿಕರಿಗೆ ಆಶೀರ್ವಚನೆ ನೀಡಿದರು. ಪಾಹಿ ಮಾಂ ಶಂಕರ ರಕ್ಷ ಮಾಂ ಶಾರದೆ ಪಾಹಿ ಮಾಂ ಶಂಕರ ರಕ್ಷ ಮಾಂ ಶಾರದೆ ಪಾಹಿ ಮಾಂ ಶಂಕರ. ಮನುಷ್ಯ ತಾನು ಪ್ರಾರಂಭಿಸುವ ಕಾರ್ಯಕ್ಕೆ ಎಲ್ಲರನ್ನೂ ಕರೆದು ಪ್ರಚಾರಕ್ಕೆ ಸೀಮಿತವಾಗದೆ ಕೈಗೊಂಡ ಕಾರ್ಯ ಫಲ ಕೊಡುವ ತನಕ ಮುಂದುವರೆಸಬೇಕು. ಆಗ ಮಾತ್ರ ಆತನ ಕಾರ್ಯ ಪರಮಾತ್ಮನ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಹಾಸನ ಶೃಂಗೇರಿ ಶಂಕರ ಮಠದಲ್ಲಿ ಈಗಾಗಲೇ ಸಾಕಷ್ಟು ಧಾರ್ಮಿಕ ಕಾರ್ಯಗಳು ಜರುಗಿದ್ದು, ಧಾರ್ಮಿಕ ಚೈತನ್ಯವನ್ನ ಜಾಗೃತಗೊಳಿಸುವ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆಯುತ್ತಿವೆ. ಅಲ್ಲದೆ ವೇದ ಸಭೆ, ವೇದ ಪರೀಕ್ಷೆಗಳು ನಡೆದಿದ್ದು, ಈ ಭಾಗದ ಜನರು ಅದರ ಸದುಪಯೋಗ ಪಡೆದುಕೊಂಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಪರಮ ಪೂಜ್ಯರಾದ ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಪ್ರಸ್ತುತ ಅಧಿಪತಿಗಳಾದ ನಮ್ಮ ಗುರುವರಿಯರು ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಒಂದು ವಿಶೇಷವಾದ ಅನುಗ್ರಹದಿಂದ ಇವತ್ತಿನ ದಿವಸ ಇಲ್ಲಿಯ ಎಲ್ಲ ಆಸ್ತಿಕ ಭಕ್ತ ಮಹಾಜನರ ವಿಶೇಷವಾದ ಶ್ರದ್ಧಾ ಕೇಂದ್ರವಾಗಿ ವಿರಾಜಮಾನವಾಗಿರುವ ಈ ಹಾಸನ ಶೃಂಗೇರಿ ಶಂಕರ ಮಠದಲ್ಲಿ ನಮ್ಮ ಗುರುಗಳ ಪವಿತ್ರವಾದಂತಹ ನಾಮಧೇಯದಿಂದ ಶ್ರೀ ಭಾರತೀ ತೀರ್ಥ ಜಗದ್ಗುರು ಶ್ರೀ ಭಾರತೀ ತೀರ್ಥ ಜ್ಞಾನ ಮಂದಿರವನ್ನು ಉದ್ಘಾಟನೆ ಮಾಡಿದ್ದೇವೆ. ಮತ್ತು ಬೇರೆ ಬೇರೆ ರೀತಿಯಾದಂತಹ ಧಾರ್ಮಿಕವಾದ ಕಾರ್ಯಕ್ರಮಗಳು ಈ ಸಂದರ್ಭದಲ್ಲಿ ಇಲ್ಲಿ ನಡೀತಾ ಇವೆ. ಇಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಶಂಕರ ಮಠಕ್ಕೆ ವಿಶೇಷವಾದಂತಹ ಇತಿಹಾಸ ಇದೆ. ಅದರಲ್ಲಿ ಕೆಲವು ವಿಷಯಗಳನ್ನು ಈಗಾಗಲೇ ಧರ್ಮಾಧಿಕಾರಿಗಳಾದ ಶ್ರೀಕಂಠಯ್ಯನವರು ತಮ್ಮ ಭಾಷಣದಲ್ಲಿ ಕೆಲವು ವಿಷಯಗಳನ್ನು ತಿಳಿಸಿದರು. ಇದು ಹೇಗೆ ಪ್ರಾರಂಭವಾಗಿ ಬಂತು, ತದನಂತರ ಹೇಗೆ ನಮ್ಮ ಪರಮಗುರುಗಳಾದ ಜಗದ್ಗುರು ಶ್ರೀ ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು ಮತ್ತು ನಮ್ಮ ಗುರುಗಳ ಒಂದು ವಿಶೇಷವಾದಂತಹ ಅನುಗ್ರಹದಿಂದ ಹೇಗೆ ಇದು ಅಭಿವೃದ್ಧಿಯನ್ನು ಹೊಂದಿದೆ. ಅನೇಕ ವಿಧವಾದಂತಹ ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇವೆ. ಜನರಲ್ಲಿ ವಿಶೇಷವಾಗಿ ಧಾರ್ಮಿಕ ಚೈತನ್ಯವನ್ನು ಜಾಗೃತಗೊಳಿಸುವಂತಹ ಒಂದು ಶಕ್ತಿ ಕೇಂದ್ರವಾಗಿ ಈ ಒಂದು ಶಂಕರ ಮಠವು ಹೀಗೆಲ್ಲ ವಿಶೇಷವಾಗಿ ನಡೀತಾ ಇದೆ. ಅದನ್ನು ಮಾಡ್ತಾ ಇದ್ದ. ಮತ್ತೆ ಆ ಕೆಲಸಗಳನ್ನು ಸಹ ಸುಮ್ಮನೆ ಅವರು ನೋಡ್ತಿದ್ದಾರೆ ಇವರು ನೋಡ್ತಿದ್ದಾರೆ ಅಂತೇಳಿ ಸುಮ್ಮನೆ ಯಾರಿಗೋಸ್ಕರವೋ ಮಾಡ್ತಾ ಇದ್ನಾ ಅಂತಂದ್ರೆ, ಅಥವಾ ಅದನ್ನೆಲ್ಲ ಸುಮ್ಮನೆ ಮಾಡಿ ಬಿಟ್ಬಿಡ್ತಿದ್ನಾ, ಆರಂಭ ಅಂತಂದ್ರೆ ಸುಮ್ಮನೆ ಆರಂಭ ಮಾಡಿ ಅಲ್ಲಿಗೆ ಬಿಟ್ಬಿಡ್ತಿದ್ನ ಅಂತಂದ್ರೆ ಹಾಗಲ್ಲ. ಆರಂಭ ಸದೃಶೋದಯ ಅಂತ, ಉದಯ ಅಂತಂದ್ರೆ ಫಲ ಅಂತ ಅರ್ಥ, ಅಭಿವೃದ್ಧಿ. ಅಂದ್ರೆ ಅಲ್ಲಿಗೆ ಏನಾಯ್ತು, ಶರೀರಕ್ಕೆ ಅನುರೂಪವಾದಂತಹ ಬುದ್ಧಿ, ಬುದ್ಧಿಗೆ ಅನುರೂಪವಾದಂತಹ ಅಧ್ಯಯನ, ಅಧ್ಯಯನಕ್ಕೆ ಅನುರೂಪವಾದಂತಹ ಕಾರ್ಯಶೈಲಿ, ಕಾರ್ಯಗಳಿಗೆ ಅನುರೂಪವಾದಂತಹ ಫಲ. ಅಂದ್ರೆ ಆ ಫಲ ಬರುವ ತನಕ ಪ್ರಯತ್ನವನ್ನು ಮಾಡ್ತಾ ಇದ್ದ, ಮಧ್ಯದಲ್ಲಿ ಬಿಡ್ತಿಲ್ಲ. ಸುಮ್ಮನೆ ಒಂದ್ಸಲಿ ಶುರು ಮಾಡಿ ಆಗೋಯ್ತು, ಶುರು ಮಾಡಿಸಿದೀವಿ ಅಂತ ಎಲ್ಲರ ಹತ್ರ ಒಂದ್ಸಲಿ ಹೇಳಿಸ್ಕೊಳ್ಳೋದು, ಆಮೇಲೆ ಅಲ್ಲಿ ಮುಗಿದೋಯ್ತು, ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ. ಏನೋ ಶುರು ಮಾಡೋ ದಿವಸ ದೊಡ್ಡದಾಗಿ ಎಲ್ಲರನ್ನು ಕರೆದಿದ್ದಾರೆ, ದೊಡ್ಡದಾಗಿ ಕಾರ್ಯಕ್ರಮ ಮಾಡಿದ್ದಾರೆ, ಎಲ್ರಿಗೂ ಈ ದೊಡ್ಡ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಜನರು ಸಹ ಬಹಳ ದೊಡ್ಡ ಕೆಲಸ ಶುರು ಮಾಡಿದ್ದಾರೆ ಅಂತ ಹೇಳ್ಕೊಂಡು ಹೋಗಿದ್ದಾರೆ, ಎಲ್ಲ ಪ್ರಶಂಸೆ ಮಾಡಿ ಹೋಗಿದ್ದಾರೆ. ಆ ನಂತರ ಜನರು ಸಹ ಹಾಗೆ ತಿಳ್ಕೊಂಡಿದ್ದಾವೆ, ಆವತ್ತಿನ ದಿವಸ ಏನೋ ಶುರು ಮಾಡಿದ್ರೆ ಅದು ಬಸ್ ನಡೀತಾ ಇದೆ ಅಂತಲೇ ತಿಳ್ಕೊಂಡಿದ್ದಾರೆ. ಆಮೇಲೆ ಕೊನೆಗೆ ನೋಡಿದ್ರೆ ಏನೂ ಇಲ್ವೇ ಇಲ್ಲ, ಆವತ್ತಿಗೆ ಮುಗಿದೋಯ್ತು ಅಷ್ಟೇ. ಇನ್ನು 1928ನೇ ಇಸ್ವಿಯಲ್ಲಿ ಶಂಕರ ಮಠಕ್ಕೆ ಭೂಮಿ ದಾನವನ್ನ ಮಾಡಿದ ನಂಜುಂಡಯ್ಯನವರಿಗೆ ಅಂದಿನ ಬ್ರಿಟಿಷ್ ಸರ್ಕಾರ ರಾವ್ ಬಹದ್ದೂರು ಎಂಬ ಬಿರುದನ್ನು ನೀಡಿದ್ದು, ಅದನ್ನು ಹಾಸನದ ಶ್ರೀ ಶಂಕರ ಮಠದ ಧರ್ಮದರ್ಶಿ ಶ್ರೀಕಂಠಯ್ಯ ಇಲ್ಲಿಯ ತನಕ ಅದನ್ನು ಲಾಕರ್ನಲ್ಲಿ ಇಟ್ಟು ರಕ್ಷಣೆ ಮಾಡಿದ್ದರು. ಮುಂದೆ ಅದನ್ನು ರಕ್ಷಣೆ ಮಾಡುವುದು ಕಷ್ಟಕರ ಎಂಬ ಕಾರಣಕ್ಕೆ ಹಿರಿಯ ಶ್ರೀಗಳ ಸೂಚನೆಯಂತೆ ಅದನ್ನು ಇಂದು ಅನಂತ ಶ್ರೀ
ವಿಧುಶೇಖರ ಭಾರತಿ ಸ್ವಾಮೀಜಿಯವರ ಮೂಲಕ ಶೃಂಗೇರಿ ಮಠಕ್ಕೆ ಹಸ್ತಾಂತರ ಮಾಡಿದರು. ಅವರು ಇಲ್ಲಿಗೆ ಬಂದು ಅದನ್ನು ಸಮರ್ಪಣೆಯನ್ನು ಮಾಡಿ ಹೋಗಿದ್ದರು. ಆ ಸಂದರ್ಭದಲ್ಲಿ ಅವರಿಗೆ ಒಂದು ಚಿನ್ನದ ಪದಕ, ಅದರಲ್ಲಿ ಮೇಲ್ಗಡೆಯಲ್ಲಿ ವಜ್ರದ ಹರಳುಗಳು, ಪ್ಲಾಟಿನಂ ಇತ್ಯಾದಿ ಎಲ್ಲ ಇರತಕ್ಕಂತಹ ಒಂದು ಪಚ್ಚಮಣಿ ಇರತಕ್ಕಂತಹ ಚಿನ್ನದ ಪದಕವೊಂದನ್ನು ಅವರಿಗೆ ಪ್ರದಾನವನ್ನು ಮಾಡಿದ್ರು. 1928ನೇ ಇಸವಿ ಜನವರಿ 2ನೇ ತಾರೀಕು ಅವರಿಗೆ ಪ್ರದಾನವನ್ನು ಮಾಡಿದಂತಹದ್ದು. ಈಗ 97 ವರ್ಷಗಳು ಕಳೆದಿದೆ. ಅದನ್ನು ಎಲ್ಲವನ್ನೂ ಕೂಡ ದಾನ ಮಾಡಿದಂತಹ ಸಂದರ್ಭದಲ್ಲಿ 1962ರಲ್ಲಿ ಜಗದ್ಗುರು ಶ್ರೀಮದ್ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳ ಪದತಲದಲ್ಲಿ ಈ ಪೂರ್ಣ ಪ್ರಾಂಗಣವನ್ನು ಸಮರ್ಪಣೆ ಮಾಡಿದಾಗ ಅವರಲ್ಲಿದ್ದಂತಹ ಎಲ್ಲ ವಸ್ತುಗಳನ್ನು ಕೂಡ ಸಮರ್ಪಣೆಯನ್ನು ಮಾಡಿದ್ರು. ಆ ಪದಕ ನಮ್ಮಲ್ಲಿಯೇ ಇತ್ತು. ಅದನ್ನು ರಕ್ಷಣೆ ಮಾಡುವುದು ಕಷ್ಟ ಎಂಬತಕ್ಕಂತಹ ಭಾವನೆಯಿಂದ ಮಾನ್ಯ ಶ್ರೀ ಶ್ರೀಕಂಠಯ್ಯನವರು ಅದನ್ನು ಅವರ ಪರ್ಸನಲ್ ಲಾಕರ್ನಲ್ಲಿ ಬ್ಯಾಂಕಲ್ಲಿ ಇಟ್ಟಿದ್ದರು. ಹಿಂದೆ ಒಮ್ಮೆ ಶೃಂಗೇರಿಗೆ ಹೋದಾಗ ಜಗದ್ಗುರು ಶ್ರೀ ಭಾರತೀ ತೀರ್ಥರಲ್ಲಿ ವಿನಂತಿಯನ್ನು ಮಾಡಿಕೊಂಡಾಗ ಅದನ್ನು ಶ್ರೀಮಠಕ್ಕೆ ಸಮರ್ಪಣೆ ಮಾಡಿಬಿಡಿ ಎಂಬತಕ್ಕಂತಹ ಮಾತನ್ನು ಅವರು ಆಶೀರ್ವಾದ ಮಾಡಿದರು. ಆ ಹಿನ್ನೆಲೆಯಲ್ಲಿ ಇವತ್ತು ಅದನ್ನು ಒಂದು ರೂಪವನ್ನು ಕೊಟ್ಟು ಅದನ್ನು ಶ್ರೀಮಠಕ್ಕೆ ಸಮರ್ಪಣೆಯನ್ನು ಮಾಡಲಾಗ್ತಾ ಇದೆ. ಕಾರ್ಯಕ್ರಮಕ್ಕೂ ಮುನ್ನ ವಿಧುಶೇಖರ ಭಾರತಿ ಶ್ರೀಗಳು ಮಠದಲ್ಲಿನ ಗಣಪತಿ ಮತ್ತು ಶಾರದಾಂಬೆಗೆ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಮಕ್ಕಳ ವೇದಪಾಠವನ್ನು ಕೆಲಕಾಲ ಆಲಿಸಿದರು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ, ಶಾಸಕ ಸ್ವರೂಪ್ ಪ್ರಕಾಶ್, ಮಾಜಿ ಅಡ್ವೊಕೇಟ್ ಜನರಲ್ ಶ್ರೀ ಅಶೋಕ್ ಹಾರನಹಳ್ಳಿ, ಧರ್ಮದರ್ಶಿ ಶ್ರೀಕಂಠಯ್ಯ, ಬೆಂಗಳೂರಿನ ಶೃಂಗೇರಿ ಮಠದ ಆಡಳಿತಾಧಿಕಾರಿ ಸಚ್ಚಿದಾನಂದಮೂರ್ತಿ, ಹಾಸನ ಬ್ರಾಹ್ಮಣ ಸಭಾದ ಅಧ್ಯಕ್ಷ ಎಚ್.ಎಸ್. ಮಂಜುನಾಥ್ ಮೂರ್ತಿ, ಐನೆಟ್ ವಿಜಯ್ ಕುಮಾರ್ ಸೇರಿದಂತೆ ಜಿಲ್ಲಾ ಬ್ರಾಹ್ಮಣ ಸಭಾದ ಸದಸ್ಯರುಗಳು, ಸಾರ್ವಜನಿಕರು ಶ್ರೀಗಳ ಆಶೀರ್ವಾದ ಪಡೆದು ಧನ್ಯರಾದರು.